ಏರ್ಪೋರ್ಟ್ ಬೆಂಗಳೂರ ಹೊಸೂರ ಯಾರಿಗೆ ಅವಕಾಶ? ಏರ್ಪೋರ್ಟ್ ಯುದ್ಧ ಬೆಂಗಳೂರು ಹೊಸೂರು ಗೆಲ್ಲೋರು ಯಾರು? ಬೆಂಗಳೂರು ಹೊಸೂರು ಏರ್ಪೋರ್ಟ್ ರೇಸ್ ಅವಕಾಶ ಯಾರ ಪಾಲ್ಗೆ? ಎರಡನೇ ಏರ್ಪೋರ್ಟ್ ಪ್ರಶ್ನೆ ಬೆಂಗಳೂರ ಹೊಸೂರ ಏರ್ಪೋರ್ಟ್ ಪೈಪೋಟಿ ಬೆಂಗಳೂರು ವರ್ಸಸ್ ಹೊಸೂರು ಅಂತಿಮ ತೀರ್ಮಾನ ಯಾವುದು? ಬೆಂಗಳೂರು ಟ್ರಾಫಿಕ್ ಜಾಮ್, ಜನಸಂಖ್ಯೆ ಮತ್ತು ಹೆಚ್ಚುತ್ತಿರುವ ಪ್ರಯಾಣಿಕರ ಒತ್ತಡ ಇವೆಲ್ಲ ಕಾರಣಗಳಿಂದಾಗಿ ಎರಡನೇ ವಿಮಾನ ನಿಲ್ದಾಣ ಎಂಬ ವಿಚಾರ ಇತ್ತೀಚೆಗೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಈ ವಿಚಾರ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ, ತಮಿಳುನಾಡು ಕೂಡ ಈ ರೇಸ್ಗೆ ಇಳಿದಿತ್ತು. ಆದರೆ ಈಗ ಹೊಸೂರು ಏರ್ಪೋರ್ಟ್ ಯೋಜನೆಗೆ ದೊಡ್ಡ ಹಿನ್ನಡೆ ಎದುರಾಗಿದೆ. ಇದು ತಮಿಳುನಾಡಿಗೆ ಶಾಕ್ ಆಗಿದೆಯಾ ಮತ್ತು ಕರ್ನಾಟಕಕ್ಕೆ ಲಾಭವಾಗಿದೆಯಾ? ಬನ್ನಿ ತಿಳ್ಕೊಳ್ಳೋಣ. ಬೆಂಗಳೂರು ದೇಶದ ಪ್ರಮುಖ IT ಹಬ್. ಪ್ರತಿ ವರ್ಷ ಪ್ರಯಾಣಿಕರ ಸಂಖ್ಯೆ ಭಾರೀ ವೇಗದಲ್ಲಿ ಹೆಚ್ಚುತ್ತಿದೆ. ಈ ಹಿನ್ನೆಲೆ ನೋಡಿದರೆ ಒಂದೇ ಕೆಂಪೇಗೌಡ ವಿಮಾನ ನಿಲ್ದಾಣ ಸಾಕಾಗಲ್ಲ ಎಂಬ ಅಭಿಪ್ರಾಯ ಬಲವಾಗ್ತಿದೆ. ಈ ವೇಳೆ ತಮಿಳುನಾಡು ಸರ್ಕಾರ ಬೆಂಗಳೂರಿಗೆ ಹತ್ತಿರವಿರುವ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ಯೋಜನೆ ಘೋಷಿಸಿತ್ತು. ಮುಖ್ಯಮಂತ್ರಿ MK ಸ್ಟಾಲಿನ್ ಇದನ್ನು ಅಧಿಕೃತವಾಗಿ ಪ್ರಕಟಿಸಿದರು. ಇದರಿಂದ ಕರ್ನಾಟಕ ತಮಿಳುನಾಡು ನಡುವೆ ಅಸ್ಪಷ್ಟ ಪೈಪೋಟಿ ಶುರುವಾಗಿತ್ತು. ಹೊಸೂರು ಏರ್ಪೋರ್ಟ್ಗೆ ಬ್ರೇಕ್. ಆದರೆ ಈಗ ಈ ಯೋಜನೆಗೆ ರಕ್ಷಣಾ ಸಚಿವಾಲಯ ಬ್ರೇಕ್ ಹಾಕಿದೆ. ಯಾಕಂದರೆ ಹೊಸೂರು ಪ್ರದೇಶವು ವಾಯು ಪ್ರದೇಶ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ನಿಯಂತ್ರಣದಲ್ಲೇ ಇದೆ. HAL ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದೆ. ಈ ವಾಯು ಪ್ರದೇಶ HAL ಕಾರ್ಯಾಚರಣೆಗೆ ಬಹಳ ಅಗತ್ಯವಾಗಿದೆ ಎಂದು ಹೇಳಿ ರಕ್ಷಣಾ ಸಚಿವಾಲಯವು ಹೊಸೂರು ವಿಮಾನ ನಿಲ್ದಾಣ ಮನವಿಯನ್ನು ಮತ್ತೊಮ್ಮೆ ತಿರಸ್ಕರಿಸಿದೆ. ಕಳೆದ ವಾರವೇ ಈ ಕುರಿತು ತಮಿಳುನಾಡು ಸರ್ಕಾರಕ್ಕೆ ಅಧಿಕೃತ ಪತ್ರ ಕೂಡ ಕಳಿಸಲಾಗಿದೆ. ಇದು ಮೊದಲ ಬಾರಿಯಲ್ಲ. 2025ರ ಜೂನ್ನಲ್ಲಿ ತಮಿಳುನಾಡು ಸರ್ಕಾರ ವಾಯು ಪ್ರದೇಶದ ಸಡಲಿಕೆಗಾಗಿ ಮನವಿ ಮಾಡಿತ್ತು, ಆದರೆ ಅದು ತಿರಸ್ಕರಿಸಲಾಗಿತ್ತು. ನಂತರ ನವೆಂಬರ್ನಲ್ಲಿ HALಗೆ ಯಾವುದೇ ತೊಂದರೆ ಆಗದಂತೆ ವಿಮಾನ ನಿಲ್ದಾಣ ನಿರ್ಮಿಸುವ ಕುರಿತು ವಿವರವಾಗಿ ವರದಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಯಾವುದೇ ಸಭೆ ನಡೆಸದೆ ನೇರವಾಗಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿರುವುದು ತಮಿಳುನಾಡು ಅಧಿಕಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದರಿಂದ ಕರ್ನಾಟಕಕ್ಕೇನು ಲಾಭ? ಇತ್ತ ಕರ್ನಾಟಕ ಸರ್ಕಾರ ಕೂಡ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ಯೋಜನೆ ಮೇಲೆ ಕೆಲಸ ಮಾಡುತ್ತಿದೆ. 2033ರ ಗಡುವನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಜಾಗದ ಹುಡುಕಾಟ ಮತ್ತು ಚರ್ಚೆಗಳನ್ನು ನಡೆಸುತ್ತಿದೆ. ತಮಿಳುನಾಡಿನ ಹೊಸೂರು ಯೋಜನೆಗೆ ಪದೇ ಹಿನ್ನಡೆ ಆಗುತ್ತಿರುವುದರಿಂದ ಕರ್ನಾಟಕದ ದಾರಿ ಸ್ವಲ್ಪ ಸುಗಮವಾದಂತಿದೆ. ಒಟ್ಟಿನಲ್ಲಿ ಹೊಸೂರು ಏರ್ಪೋರ್ಟ್ ಕನಸು ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಂತಾಗಿದೆ. ಮುಂದೆ ತಮಿಳುನಾಡು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ. If you like this video, please hit the like button, share it with others, and subscribe to our channel for more.